ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನು, ತಾಯ್ತನ ಅಂದ್ರೆ ಸುಮ್ಮನೆ ಅಲ್ಲ. ಅದು ಪ್ರತಿ ಹೆಣ್ಣಿನ ಆಸೆ, ಕನಸು, ಜೀವನದ ಗುರಿ. ಮದುವೆ ಆಗಿ ಮಗು ಆಗೋ ಸೂಚನೆ ಕಾಣಲಿಲ್ಲ ಅಂದ್ರೆ ಆಸ್ಪತ್ರೆಗಳಿಗೆ ಸುತ್ತಾರೆ, ದೇವರಿಗೆ ಹರಕೆ ಪೂಜೆ ಅಂತ ಏನೇನೋ ಮಾಡ್ತಾರೆ. ಅಂಥದ್ರಲ್ಲಿ ನಿನ್ನ ಹೊಟ್ಟೆಲಿ ಒಂದು ಪುಟ್ಟ ಜೀವ ಬೆಳೀತಾ ಇದೆ ಅಂತ ಗೊತ್ತಾದಾಗ ನೀನೆಷ್ಟು ಸಾರ್ಥಕತೆ ಅನುಭವಿಸಿದ್ಯಾ ಅನ್ನೋ ಕಲ್ಪನೆ ನನಗಿದೆ. ಅದೇ ಮಗು ಇಲ್ಲ ಅಂತ ಗೊತ್ತಾದಾಗ ನೀನು ಅನುಭವಿಸಿದ್ದ ಸಂಕಟ ದುಃಖದ ಬಗ್ಗೆನೂ ನಮಗೆ ಗೊತ್ತಿದೆ ಅನ್ನೋ. ಆದರೆ ಇದೆಲ್ಲ ಹೇಗಾಯಿತು ಏನು ಅನ್ನೋದು ನೀನೇ ನಮಗೆ ಹೇಳಬೇಕು. ಈಗಲೇ ಹೇಳಬೇಕು ಅಂತ ಬಲವಂತ ಇಲ್ಲಮ್ಮ. ನಿನಗೆ ಹೇಳಬೇಕು ಅನಿಸ್ದಾಗ ಹೇಳು, ಟೆನ್ಷನ್ ಮಾಡ್ಕೋಬೇಡ. ಅಮ್ಮ, ನನ್ನ ಮಗಳು ನಿಮ್ಮ ಮನೆ ಪಡೆಯೋದಕ್ಕೆ ಹೊರ ಬೇಡ್ಕೊಂಬಂದಿದ್ಲು ಅಂತ ಕಾಣಿಸುತ್ತೆ. ಈ ಮನೆಗೆ ಪುಟ್ಟ ಮಗು ಬರುತ್ತೆ ಅಂತ ನೀವು ಪಟ್ಟಿದ ಖುಷಿ ಒಂದು ಕ್ಷಣದಲ್ಲಿ ಮಾಯ ಆದ್ರೂ ಅನುನ ಒಂದು ಮಾತು ಬೈದೆ ಎಷ್ಟು ಸಮಾಧಾನದಲ್ಲಿ ಮಾತಾಡ್ತಿದ್ದೀರಲ್ಲ. ಇದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಪುಷ್ಪ, ನಾನೂ ಹೆಣ್ಣೆ. ಅನು ನೋವನ್ನ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತಿಗಿಂತ ಹೆಣ್ಣಿಗೆ ಹೆಣ್ಣೆ ಆಧಾರ ಅನ್ನೋ ಮಾತಿನಲ್ಲಿ ನನಗೆ ತುಂಬ ನಂಬಿಕೆ ಇದೆ. ಅನು, ಬಾ ಒಳಗೆ, ನಿಧಾನವಾಗಿ ಎಲ್ಲ ಮಾತಾಡೋಣ. ಅಮ್ಮ, ನಿಮಗೆ ಕ್ಷಮಿಸೋ ದೊಡ್ಡ ಗುಣ ಇದೆ ಅನ್ನೋದು ನನಗೆ ಗೊತ್ತು ಅಮ್ಮ. ಆದರೆ ನಿಮ್ಮ ಕ್ಷಮೆಗೆ ನಾನು ಅರ್ಹಳ ಅನ್ನೋದು ಈಗ ನಾನು ಹೇಳೋ ಸತ್ಯದ ಮೇಲೆ ನಿಂತಿದೆ. ಇಲ್ಲ ಅಮ್ಮ, ಇನ್ನು ಈ ವಿಷಯಕ್ಕೆ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ. ಎಲ್ಲನೂ ಇವತ್ತೇ ಹೇಳ್ಬಿಡ್ತೀನಿ. ಇಲ್ಲ ಅಂದ್ರೆ ಈ ಹೊರೆ ಜಾಸ್ತಿ ಆಗ್ತಾ ಆಗ್ತಾ ನಾನು ಎರಡನ್ನೂ ಕಳ್ಕೊಟ್ಬಿಡ್ತೀನಿ ಅಂತ ಅನ್ಸಕ್ಕೆ ಶುರು ಆಗಿದೆ. ಮಗ, ನಿನಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ಈಗಲೇ ಎಲ್ಲನೂ ಹೇಳ್ಬಿಡು ಮಗ. ನೀನು ಅನುಭವಿಸಿದ್ದ ಸಂಕಟ ದುಃಖದ ಬಗ್ಗೆನೂ ನಮಗೆ ಗೊತ್ತಿದೆ ಅನ್ನೋ. ಆದರೆ ಇದೆಲ್ಲ ಹೇಗಾಯಿತು ಏನು ಅನ್ನೋದು ನೀನೇ ನಮಗೆ ಹೇಳಬೇಕು. ಹೇಳ್ತೀನಿ, ಎಲ್ಲಾನು ಈಗಲೇ ಹೇಳ್ತೀನಿ. ಅವತ್ತು ಆರ್ಯ ಸರ್ ನಮ್ಮ ಜೊತೆಗಿಲ್ಲ ಅಂತ ಅಂದ್ಕೊಂಡು ಅವ್ರ ಕ್ರಿಯೆನ ಮಾಡಿ ಮುಗಿಸಿದ್ಮೇಲೆ ನಾನು ನೀರಲ್ಲಿ ಬಿದ್ಬಿಟ್ಟೆ. ನಿಮ್ಮೆಲ್ರಿಗೂ ನೆನಪಿದ್ಯಾ? ಆಮೇಲೆ ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಿ. ಅಲ್ಲೇ ಆ ಆಸ್ಪತ್ರೆಯಲ್ಲೇ ಗೊತ್ತಾಯ್ತು ನನ್ನ ಮಗು ನನ್ನನ್ನು ಬಿಟ್ಟು ಹೊರಟೋಗಿದೆ ಅಂತ. ಆರ್ಯ ಸರ್ ಇಲ್ಲ ಅಂತ ಅನ್ಕೊಂಡಿದ್ದ ಸಮಯಕ್ಕೆ ನನ್ನ ಮಗನು ಕೂಡ ಅಪ್ಪನ ಜೊತೆಗೆ ಹೊರಟೋಯ್ತಲ್ಲ ಅನ್ನೋ ನೋವಲ್ಲಿ ಒಂದು ಕಡೆ ನಾನು ಮೌನಿ ಆಗ್ಬಿಟ್ಟಿದ್ದೆ, ಇನ್ನೊಂದು ಕಡೆ ನೀವೆಲ್ಲರೂ ಆರ್ಯ ಸರ್ ಇಲ್ಲ ಅನ್ನೋ ನೋವಲ್ಲಿದ್ರು ಕೂಡ ನನ್ನ ಮಗು ಇದೆ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾಗಿದ್ರಿ. ದಿನ ಕಳೀತಾ ಕಳೀತಾ ನನ್ನ ಹೊಟ್ಟೆಯಲ್ಲಿ ನಿಜವಾಗ್ಲೂ ಮಗು ಇದೆ, ಅದನ್ನು ನಾನು ಕಾಪಾಡ್ಕೊಳ್ಳೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದೆ. ಅದೇ ಹುಚ್ಚು ಕಲ್ಪನೆಯಲ್ಲಿ ದಿನ ಮಾತ್ರೆ ತಗೋತಾ ಇದ್ದೆ. ಸ್ಕ್ಯಾನಿಂಗ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗ್ತಾ ಇದ್ದೆ. ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ. ನನ್ನ ಮಗು ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದೆ. ಅಮ್ಮ ನನಗೆ ಕೇಸರಿ ಹಾಲನ್ನ ಕೊಟ್ಟಾಗ ಕೂಡ ಮುಂದೆ ಇಂಥದ್ದೊಂದನ್ನ ನಾನು ಎದುರಿಸ್ಬೇಕಾಗತ್ತೆ ಅನ್ನೋ ಚಿಕ್ಕ ಯೋಚನೆನೂ ನನಗೆ ಬರಲಿಲ್ಲ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ನಂಬಿಟ್ಟಿದ್ದೆ.
ಆ ಹುಚ್ಚು ನಂಬಿಕೆಯಲ್ಲೇ ನಿಮ್ಮೆಲ್ರಿಗೂ ಕೂಡ ಅದನ್ನೇ ಹೇಳಿ ಕನಸು ಕಟ್ಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ಈ ಸ್ವಲ್ಪ ದಿನದಿಂದ ಆರ್ಯ ಸರ್ ಮೇಲೆ ಅಪ್ಪ ಕೋಪ ಮಾಡಿಕೊಂಡು ನನ್ನನ್ನು ಕರ್ಕೊಂಡು ಹೋದ್ರು. ಈ ಟೈಮಲ್ಲಿ ಶಾರದಾ ಅಮ್ಮ ಆರ್ಯ ಸರ್ ಹತ್ರ ಅವ್ರ ತಂದೆ ಆಗ್ತಿರೋ ವಿಷಯನ ಹೇಳಿದ್ರು. ಇದೇ ವಿಷಯದಿಂದ ನಾನು ಮತ್ತೆ ಆರ್ಯ ಸರ್ ಮತ್ತೆ ಒಂದಾದ್ವಿ. ನಾವು ಒಂದಾಗೋದಕ್ಕೆ ಕಾರಣನೇ ಈ ಸುಳ್ಳು. ಆ ಸುಳ್ಳನ್ನ ಸುಳ್ಳು ಅಂತ ಹೇಳೋ ಶಕ್ತಿ ನನಗಿರ್ಲಿಲ್ಲ. ಅದಕ್ಕೆ ಆ ಸುಳ್ಳನ್ನೇ ನಿಜ ಅಂತ ಎಲ್ರೂ ನಂಬಿಸ್ತಾ ಬಂದೆ. ನಾನು ಆರ್ಯ ಸರ್ ಮಾಡ್ತಿದ್ದ ಕೇರ್ ಅವ್ರ ಖುಷಿ ಮುಂದೆ ನನಗೆ ನಿಜ ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ. ನನ್ನ ಹೊಟ್ಟೆ ನಿಜವಾದ ಮಗು ಇದ್ದಿದ್ರೆ ಅವ್ರು ಹೇಗೆ ಸಂತೋಷ ಪಡ್ತಿದ್ರು ಅದನ್ನ ನೋಡೋ ಅವಕಾಶ ಕಳ್ಕೊಳ್ಳೋ ಮನ್ಸಿರ್ಲಿಲ್ಲ. ಅದಕ್ಕೆ ನನಗೆ ನೆಮ್ಮದಿ ಸಂತೋಷ ಕೊಟ್ಟಿದ್ದ ಸುಳ್ಳನ್ನೇ ನಿಜ ಅಂತ ಅನ್ಕೊಂಡು ಬದುಕೋದಕ್ಕೆ ಶುರು ಮಾಡಿದೆ. ಆದ್ರೆ ಇದು ನಿಮ್ಗೆ ಇಷ್ಟೊಂದು ನೋವು ಕೊಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆರ್ಯಸ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನ್ ನನ್ನ ಬಗ್ಗೆ ಸ್ವಾರ್ಥಿಯಾಗಿ ಯೋಚನೆ ಮಾಡಿದ್ದಕ್ಕೆ ಇರಬೇಕು. ಇವತ್ತು ಆರ್ಯನ್ ಸರ್ ನನ್ನನ್ನು ಬಿಟ್ಟು ಹೋಗೋ ಹಾಗಾಯ್ತು. ಎಷ್ಟು ಕೆಟ್ಟ ಜಾತಕ ನಂದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.